ಸಮಸ್ಯೆಯನ್ನ ಇಟ್ಟು ವಾಮಾಚಾರವನ್ನು ಮಾಡಲಾಗಿದೆ. ಬೆಚ್ಚಿ ಬಿದ್ದೆ ಮೈಸೂರಿನ ಗೋಳೂರು ಗ್ರಾಮಸ್ಥರು ಹೆದರ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಮನುಷ್ಯನ ಬುರುಡೆಯನ್ನಿಟ್ಟು ವಾಮಾಚಾರ ಮಾಡಲಾಗಿದೆ ಗೋಳೂರು ಗ್ರಾಮದಲ್ಲಿ. ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮ ಇದು. ನಿನ್ನೆ ಅಮಾವಾಸ್ಯೆ ಇತ್ತಲ್ವಾ, ನಿನ್ನೆ ಅಮಾವಾಸ್ಯೆಯ ದಿನ ವಾಮಾಚಾರ ಮಾಡಿದಂತಹ ಶಂಕೆ ಇದೆ. ಸ್ಮಶಾನದಿಂದ ಬುರುಡೆಯ ಮೂಳೆಗಳನ್ನ ತಂದು ವಾಮಾಚಾರ ಮಾಡಿದ್ದಾರೆ. ಅರಿಶಿನ, ಕುಂಕುಮ, ನಿಂಬೆಹಣ್ಣಿಟ್ಟು ವಾಮಾಚಾರ ಮಾಡಿರೋದು. ಹಾಗಾದ್ರೆ ಯಾರು ವಾಮಾಚಾರ ಮಾಡಿದ್ರು ಅನ್ನುವಂಥದ್ದು ತನಿಖೆ ಆಗಬೇಕಿದೆ. ಗೋಳೂರು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದಾಗ ರಸ್ತೆ ಮಧ್ಯದಲ್ಲಿ ತಲೆ ಬುರುಡೆಗಳು, ಕುಂಕುಮ, ಅರಿಶಿನ ಕುಂಕುಮ ಮೂಳೆಗಳೆಲ್ಲವೂ ಪತ್ತೆಯಾಗಿ ಹೋಗ್ಬಿಟ್ಟಿದೆ. ಯಾರೋ ಬೇರೆ ಊರಿನಿಂದ ಬಂದು ವಾಮಾಚಾರ ಮಾಡಿರುವಂತ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಯಾಕಂದ್ರೆ ಅವರ ಗ್ರಾಮದಲ್ಲಿ ಈ ರೀತಿ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಬೇರೆ ಗ್ರಾಮಸ್ಥರೇ ಬಂದು ನಮ್ಮ ಗ್ರಾಮದಲ್ಲಿ ಹೀಗೆ ಮಾಡಿರಬಹುದು ಅನ್ನುವಂಥ ಶಂಕೆಯನ್ನ ಗೋಳೂರು ವ್ಯಕ್ತಪಡಿಸ್ತಾ ಇರೋದು. ಅದ್ರ ಜೊತೆಗೆ ಈ ತಲೆ ಬುರುಡೆ ಎಲ್ಲಿಂದ ಬಂತು, ಯಾವ ಸ್ಮಶಾನದಿಂದ ಎತ್ತಾಕೊಂಡು ಬಂದ್ರು ಅನ್ನೋದು ಕೂಡ ತನಿಖೆ ಆಗಬೇಕಿದೆ. ಒಂದು ರೀತಿ ಭಯದ ವಾತಾವರಣ. ಹೌದು, ಅಮಾವಾಸ್ಯೆ ಇತ್ತು, ಈ ರೀತಿ ಮಾಟ ಮಂತ್ರ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಇದ್ರ ಬಗ್ಗೆ ತನಿಖೆ ನಡೆಸಬೇಕಿದೆ. ಕರುನಾಡಿನಲ್ಲಿ ದಿನದಿಂದ ದಿನಕ್ಕೆ ಬರದ ಭೀಕರತೆ ಜಾಸ್ತಿ ಆಗ್ತಾನೆ ಇದೆ. ಈ ಬಾರಿ ಮಳೆರಾಯ ಸಂಪೂರ್ಣವಾಗಿ ಕೈಕೊಟ್ಟಿದ್ದು ಊರೂರಲ್ಲಿ ಜನ ಪರದಾಡುವುದಕ್ಕೆ ಶುರು ಮಾಡಿದ್ದಾರೆ. ಈ ನಡುವೆ ಬರ ಅಧ್ಯಯನ ಮಾಡಿ ಅಂತ ಪ್ರಧಾನಿಗೆ ಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಕಳೆದ ವರ್ಷ ಈ ಹೊತ್ತಿಗೆ ಇಡೀ ಕರುನಾಡೆ ನೆರೆ ನರಕದಲ್ಲಿ ಮುಳುಗಿ ಹೋಗಿತ್ತು. ಸಾಕಪ್ಪ ಸಾಕು ಈ ಮಳೆ ಸಹವಾಸ ಅಂತ ಜನ ಹಿಡಿಶಾಪ ಹಾಕ್ತಿದ್ದರು. ಆದ್ರೆ ಈ ಬಾರಿ ಶಾಪ ಹಾಕೋದಿರ್ಲಿ, ಹನಿ ಮಳೆಯೂ ಆಗ್ತಿಲ್ಲ. ಎಲ್ಲಿ ನೋಡಿದ್ರೂ ಭೀಕರ ಬರ ಆವರಿಸಿದ್ದು ಊರೂರಲ್ಲೂ ಜನ ಪರದಾಡುತ್ತಿದ್ದಾರೆ. ಬಿತ್ತಿದ ಬೆಳೆ ಮೇಲೆ ಏಳುತ್ತಿಲ್ಲ, ಹಳ್ಳ ಕೊಳ್ಳಗಳಿಗೆ ಹನಿ ನೀರು ಬರ್ತಿಲ್ಲ, ಜಲಾಶಯಗಳು ಕೂಡ ಪಾತಾಳ ಸೇರ್ತಿವೆ. ಹೀಗಾಗಿ ದೇವರೇ ದಿಕ್ಕು ಅಂತ ಮುಗಿಲ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ವರುಣದೇವ ಕೃಪೆ ತೋರ್ತಿಲ್ಲ. ಮಳೆ ಇಲ್ಲದೆ ಭೂಮಿ ಬಾಯ್ತೆರೆದು ನಿಂತಿದೆ. ಬಿತ್ತಿರೋ ಬೆಳೆ ಒಣಗಿ ಹೋಗ್ತಿವೆ. ಇವತ್ತು ಮಳೆಯಾಗುತ್ತೆ, ನಾಳೆ ಮಳೆಯಾಗುತ್ತೆ ಅಂತ ಜನ ಕಾದಿದ್ದೇ ಬಂತು. ಆದ್ರೆ ಮಳೆ ಮಾತ್ರ ಆಗ್ತಿಲ್ಲ. ಹೀಗಾಗಿ ನವಲಗುಂದ ತಾಲೂಕಿನ ಬ್ಯಾಲಾಳ ಗ್ರಾಮಸ್ಥರು ಮಳೆಗಾಗಿ ಸವದತ್ತಿ ಯಲ್ಲಮ್ಮ ದೇವಿಯ ಮೊರೆ ಹೋಗಿದ್ದಾರೆ. ಬರದ ಮುನ್ಸೂಚನೆ ಸಿಕ್ಕಾಗ ಸವದತ್ತಿ ಯಲ್ಲಮ್ಮ ದೇವಿಯ ಕಲ್ಯಾಣಿಗೆ ತೆರಳಿ ನೀರು ತಂದರೆ ಮಳೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಬ್ಯಾಲಾಳ ಗ್ರಾಮದ ಯುವಕರು ನೀರನ್ನು ತಂದು ಗ್ರಾಮದ ಎಲ್ಲಾ ದೇವರಿಗೆ ಅಭಿಷೇಕ ಮಾಡಿ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಎನ್ಗೊಂಡ ನೀರು ತಂದು ನಮ್ಮ ಊರ ದೇವಸ್ಥಾನಗಳಿಗೆಲ್ಲ ನೀರು ಹಾಕಿದ್ರೆ ಮಳೆ ಆಗುತ್ತದೆ ಎಂದು ಹಿರಿಯರು ಹೇಳ್ತಿದ್ರು. ಅದಕ್ಕೆ ನಾವು ಹೋಗಿ ನೀರು ತೊಗೊಂಬಂದು ನಮ್ಮ ಗ್ರಾಮದ ದೇವಸ್ಥಾನಕ್ಕೆಲ್ಲ ನೀರು ಹಾಕ್ಬೇಕಂದ್ರೆ. ಕಲಬುರಗಿಯಲ್ಲೂ ಮುಂಗಾರು ಮಳೆ ಕೈಕೊಟ್ಟಿದೆ. ಒಳ್ಳೆ ಮಳೆಯಾಗಿದ್ರೆ ಬೆಳೆಗಳೆಲ್ಲ ಹಚ್ಚ ಹಸಿರಾಗಿರುತ್ತಿದ್ದವು. ಆದರೆ ಹನಿ ಮಳೆಯಾಗಿಲ್ಲ. ಹೀಗಾಗಿ ಬಿತ್ತನೆ ಕಾರ್ಯವೂ ಆಗಿಲ್ಲ. ಕಲಬುರಗಿಯ ಜೀವನಾಡಿಯಾಗಿರುವ ಭೀಮಾ ನದಿ ಬತ್ತಿ ಹೋಗ್ತಿದೆ. ಮಳೆ ಇಲ್ಲದೆ ನೀರಿಲ್ಲದೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ದಿಕ್ಕು ಕಾಣದಂತಾದ ಅಫ್ಜಲ್ಪುರ ತಾಲೂಕಿನ ರೈತರು ವರುಣದೇವನ ಕೃಪೆಗಾಗಿ ಎಲ್ಲಾ ದೇವರಿಗೆ ಜಲಾಭಿಷೇಕ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದೆ. ಎಲ್ಲೆಲ್ಲೂ ಮಳೆ ಕೊರತೆಯಾಗಿದ್ದು ಬಿತ್ತನೆ ಮಾಡಿದ ಬೆಳೆ ಉಳಿಸಿಕೊಳ್ಳಲು ರೈತರು ಪರದಾಡುತ್ತಿದ್ದಾರೆ. ವಿಲಾಸಪುರ ಗ್ರಾಮದಲ್ಲಿ ಬಿತ್ತನೆ ಮಾಡಿದ್ದ ಸೋಯಾ ಬೆಳೆ ಒಣಗೋದಕ್ಕೆ ಶುರುವಾಗಿದೆ. ಮಳೆಗಾಲದಲ್ಲೂ ಬೋರ್ನಿಂದ ನೀರು ಹರಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆಯ ರೈತರು ಮಳೆಯನ್ನ ನಂಬಿ ಬಿತ್ತನೆ ಮಾಡದಿರತಕ್ಕಂತ ರೈತರು ಇವತ್ತು ಕಂಗಾಲಾಗಿರ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟಕ್ಕೆ ಸಿಲುತಕ್ಕಂಥ ಪರಿಸ್ಥಿತಿಗೆ ಬಂದು ತಲುಪಿರ್ತಕ್ಕಂಥದ್ದು. ಈಗಾಗಲೇ ಮಳೆ ನಂಬಿ ಬಿತ್ತನೆ ಮಾಡಿದರೆ ಮೊಳಕೆ ಕೂಡ ಒಡೆದಿದೆ. ಮೊಳಕೆ ಒಡೆದು ಇವತ್ತು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಒಣಗತಕ್ಕಂಥ ಭೀತಿ ರೈತರಲ್ಲಿ ಉಂಟಾಗಿರ್ತಕ್ಕಂಥದ್ದು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವಾರ ಅಲ್ಪ ಸ್ವಲ್ಪ ಮಳೆಯಾಗಿತ್ತು. ಇದರಿಂದ ರೈತರು ಕೊಂಚ ನಿರಾಳರಾಗಿದ್ರು. ಆದ್ರೀಗ ಮುಂಗಾರು ಮಳೆ ಮರೀಚಿಕೆಯಾಗಿದ್ದು ಬರದ ಛಾಯೆ ಆವರಿಸಿದೆ. ದಿಕ್ಕು ಕಾಣದಂತಾದ ಜಗಳೂರು ರೈತರು ಜಗಳೂರು ಪಟ್ಟಣವನ್ನ ಬರಪೀಡಿತ ತಾಲೂಕು ಅಂತ ಘೋಷಿಸುವಂತೆ ಸಿಡಿದೆದ್ದಿದ್ದಾರೆ.
ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. 10% ಅಷ್ಟೇ ರೈತರು ಉಳಿಮೆ ಮಾಡಿದರೆ, ಆ ಉಳಿಮೆ ಮಾಡಿರೋಂಥ ರೈತರು ಇವತ್ತೇನು ಅವ್ರ ಹೊಲದಲ್ಲಿ ಗೊಬ್ಬರ, ಇವತ್ತೇನು ಬೀಜ ಹುಟ್ಟಿರೋಂಥ ಮೆಕ್ಕೆಜೋಳ ಆಗಿರಲಿ, ಕೆಲವು ಬೆಳೆಗಳು ಒಣಗ್ತಾ ಇದಾವೆ. ಹಾಗಾಗಿ ಜಗಳೂರು ತಾಲೂಕನ್ನ ಇವಾಗ ಬರ ತಾಲೂಕನ್ನ ಈಗ ಘೋಷಣೆ ಮಾಡಬೇಕು. ಜುಲೈ ಆರಂಭದಲ್ಲೇ ಮಲೆನಾಡು ಭಾಗದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ವರುಣ ಈಗ ತಣ್ಣಗಾಗಿದ್ದಾನೆ. ಮಲೆನಾಡಲ್ಲೂ ಮಳೆ ತಗ್ಗಿದ ಪರಿಣಾಮ ಹಾಸನದ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯದಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿದೆ. ಒಂದ್ ಕಡೆ ಮಳೆಯಾಗ್ತಿಲ್ಲ ಅಂತ ರೈತರು ದೇವರ ಮೊರೆ ಹೋದ್ರೆ, ಮತ್ತೊಂದು ಕಡೆ ಅನ್ನದಾತ ಸಾವಿನ ಹಾದಿ ಹಿಡಿಯುತ್ತಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಹುನಗುಂದ ಗ್ರಾಮದಲ್ಲಿ ರೈತ ಫಕ್ಕೀರಗೌಡ ಪಾಟೀಲ್ ಮಳೆಯನ್ನೇ ನಂಬಿಕೊಂಡು ಬಿತ್ತನೆ ಮಾಡಿದ್ದ. ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿದ್ದವ ಬ್ಯಾಂಕ್ ಹಾಗೂ ಫೈನಾನ್ಸ್ನಲ್ಲಿ 12 ಲಕ್ಷಕ್ಕೂ ಅಧಿಕ ಸಾಲ ಮಾಡಿಕೊಂಡಿದ್ದ. ಆದ್ರೀಗ ಮಳೆ ಕೈ ಕೊಟ್ಟಿದ್ರಿಂದ ಬಿತ್ತಿದ ಬೆಳೆ ಒಣಗುವುದಕ್ಕೆ ಶುರುವಾಗಿದೆ. ದಿಕ್ಕು ಕಾಣದಂತಾದ ರೈತ ಫಕ್ಕೀರಗೌಡ ಗದ್ದೆಯಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬರ ವೀಕ್ಷಿಸಿದ ನಿಖಿಲ್ ಸರ್ಕಾರದ ವಿರುದ್ಧ ಗರಂ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಅನ್ನೋದೇ ಮಂಗಮಾಯವಾಗಿದೆ. ಭರ್ಜರಿ ಮಳೆಯಾಗುತ್ತೆ ಅಂತ ರೈತರು ಖುಷಿಯಾಗಿದ್ರು. ಆದ್ರೆ ಈ ಬಾರಿ ಆಗ್ತಿರೋದೇ ಬೇರೆ. ಮುಂಗಾರು ಮಳೆ ಕೈಕೊಟ್ಟಿದ್ದು ಬಿತ್ತನೆ ಮಾಡದೆ ಕಂಗಾಲಾಗಿದ್ದಾರೆ. ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬರಪೀಡಿತ ಪ್ರದೇಶಗಳಿಗೆ ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಇಂಡಿ ತಾಲೂಕಿನ ಅಗಸನಾಳ ಗ್ರಾಮಕ್ಕೆ ಭೇಟಿ ನೀಡಿ ಬರವೀಕ್ಷಣೆ ಮಾಡಿದ್ರು. ಸರ್ಕಾರ ಬರಪೀಡಿತ ತಾಲೂಕಾಗಿ ಘೋಷಿಸುವಂತೆ ಒತ್ತಾಯ ಮಾಡಿದ್ರು. ಸಂಪೂರ್ಣವಾಗಿ ಇವತ್ತು ಇಲ್ಲಿ ಏನೊಂದು ಮಳೆ ಆಗಬೇಕಾಗಿತ್ತು, ಆಗದಿರ ಇರೋದ್ರಿಂದ ಇವತ್ತು ಇಲ್ಲಿ ಯಾವುದೇ ಒಂದು ಬಿತ್ತನೆ ಆಗಿಲ್ಲ. ಇಂಥ ದಿನ ಇವತ್ತು ಇಲ್ಲಿ ಬಂದು ನಿಂತಾಗ ಎಲ್ಲೋ ಒಂದು ಕಡೆ ರೈತರಿಗೆ ಏನೊಂದು ಈ ಸಂಕಷ್ಟ ಎದುರಾಗಿದೆ. ಈ ಒಂದು ನೋವನ್ನು ಎದುರು ನೋಡ್ತಾ ಇರ್ತಕ್ಕಂಥ ರೈತರಿಗೆ ಅವ್ರ ಸಂಕಷ್ಟವನ್ನು ಧಾವಿಸ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗಬೇಕು. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಬರದ ಭೀಕರತೆ ಆವರಿಸಿದೆ. ಜುಲೈ ತಿಂಗಳು ಮುಗಿಯೋದಕ್ಕೆ ಬಂದರೂ ಮಳೆಯಾಗ್ತಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಊಹಿಸಿಕೊಳ್ಳೋದು ಕಷ್ಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸುದ್ದಿ ಮುಂದುವರಿಯುತ್ತೆ.